ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಒಂದೇ ಕೈಯಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಒಂದೇ ಕೈ ಇರೋದೀಗ, ಇನ್ನೊಂದು ಕೈ ಸ್ಥಿತಿನೇ ಚಿಂತಾಜನಕವಾಗಿದೆ. ಸೊ ಯಾಕಿದು ಚಿಂತಾಜನಕ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ. ಜೊತೆಗೆ ನನ್ನ ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಬೇಸಿಕಲಿ ನಿನ್ನೆ RCB ಮ್ಯಾಚು ಬೆಂಗಳೂರಲ್ಲಿ ಆಗಬೇಕಿತ್ತು, ಬಟ್ ಬಿಕಾಸ್ ಆಫ್ ರೈನ್ ಇದೆಲ್ಲ ರೀಸನ್ಸಿಂದ ಬೇರೆ ಕಡೆ ಆಯಿತು. ಸೊ ಅದಕ್ಕೆ ನಾನು ಮ್ಯಾಚು ನೋಡ್ದಂಗೆ ಆಯಿತು. ಜೊತೆಗೆ ಒಂದು ಮೀಟಪ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಪೀಪಲ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಕಮ್ ಆ್ಯಂಡ್ ಮೀಟ್. ಇಟ್ಸ್ ಅ ನೆಟ್ವರ್ಕಿಂಗ್ ಪ್ಲ್ಯಾಟ್ಫಾರ್ಮ್. ಸೊ ಆ ಮೀಟಪ್ ಈವೆಂಟು ನೆನ್ನೆ ಈವ್ನಿಂಗ್ ಶೆಡ್ಯೂಲ್ ಆಗಿತ್ತು ಅಟ್ ಚರ್ಚ್ ಸ್ಟ್ರೀಟಲ್ಲಿ. ಸೊ ಅದಕ್ಕೆ ಆ ಮೀಟಪ್ಗೆ ಅಂತ ಹೋಗಿದ್ದೆ ನಾನು. ಹೋದವನು ಮೀಟಪ್ ಈವೆಂಟ್ ಎಲ್ಲ ಮುಗೀತಾ ಒಂದು ಅರೌಂಡ್ ಮಿಡ್ನೈಟ್ 12 ಹತ್ರ ಆಗಿತ್ತು. ಸೊ ಅದಾದಮೇಲೆ ನಾನು ಅಲ್ಲಿಂದ ಟುವರ್ಡ್ಸ್ ಮನೆಗೆ ಫ್ರಮ್ ಕಾರ್ಪೊರೇಷನ್ ಸರ್ಕಲ್ ವಯಾ ಕಾರ್ಪೊರೇಷನ್ ಸರ್ಕಲ್ ಟುವರ್ಡ್ಸ್ ಸಂತೋಷ್ ಥಿಯೇಟರ್, ಅದಾದಮೇಲೆ ಟುವರ್ಡ್ಸ್ ವಿಜಯನಗರ ಈ ರೂಟಲ್ಲಿ ಬರ್ತಿದ್ದೆ. ಸೊ ಬರ್ತಾ ಇರಬೇಕಾದ್ರೆ ಫ್ರಮ್ ಕಾರ್ಪೊರೇಷನ್ ಸರ್ಕಲ್ ಟು ಸಂತೋಷ್ ಬರಬೇಕಾದ್ರೆ ನಿಮ್ಗೆ ಹಿಂದೆ ಒಂದು ಸಿಗ್ನಲ್ ಬರುತ್ತೆ, ಅಲ್ಲಿ ಲೆಫ್ಟ್ ಸೈಡ್ ದೇವಸ್ಥಾನ ಇದೆ. ಆ ಸಿಗ್ನಲ್ಗಿಂತನೂ ಆ್ಯಕ್ಚುಲಿ ಹಿಂದೆ ನಾನು ಹಿಂಗೆ ಮಿಡ್ ರೋಡಲ್ಲಿ ಬರ್ತಾ ಇದೆ. ಸೊ ಅಲ್ಲಿ ಒಂದು ಪ್ರತಿ ಬಾರಿ ಒಂದು ಸಮಸ್ಯೆ ಏನು ಅಂತಂದರೆ, ಇದು BBMP ಅವ್ರು ಮಾಡ್ತಿದ್ರೆ ಯಾರು ಮಾಡ್ತಿದ್ದಾರೆ ಗೊತ್ತಿಲ್ಲ, ಬಟ್ ಆ ರೋಡ್ ಏನಿದೆ ಅಲ್ಲಿ ಎಕ್ಸ್ಟ್ರೀಮ್ ರೈಟ್ ಸೈಡಲ್ಲಿ ಒಂದು ಲಾರಿ ಓಡಿಸ್ತಾರೆ. ಆ ಲಾರಿ ಒಂದು ಸೈಡಿಂದ ಹಿಂಗೆ ಮೆತ್ತಗೆ ಬರುತ್ತೆ, ಕೆಳಗಡೆ ಬ್ರಷ್ ಗಿಶ್ ಎಲ್ಲ ಇರುತ್ತೆ, ಮತ್ತು ಸ್ವಲ್ಪ ನೀರು ಸಹ ಮುಂದೆ ಚಿಮ್ಮಿಸ್ತಾರೆ. ನೆನ್ನೆ ಏನಾಯಿತು ಅಂತಂದರೆ ಸ್ವಲ್ಪ ಜಾಸ್ತಿ ನೀರನ್ನು ಚಿಮ್ಮಿಸ್ತಾ ಇದ್ರು, ಪ್ಲಸ್ ತುಂಬ ಗಾಳಿ ಇತ್ತು. ಸೊ ತುಂಬ ಗಾಳಿ ಇರೋದ್ರಿಂದ ಇದು ಗಾಡಿ ಎಕ್ಸ್ಟ್ರೀಮ್ ರೈಟಲ್ಲಿದ್ದರು, ಆ ನೀರು ಚಿಮ್ಸಿರೋದೆಲ್ಲ ಬಂದ್ಬಿಟ್ಟು ಈ ಕಡೆ ಲೆಫ್ಟಿಗೆ ಬರ್ತಿತ್ತು. ಸೊ ನೀರು ಚಿಮ್ಸಿರೋದು ಲೆಫ್ಟಿಗೆ ಬರ್ತಾಯಿತ್ತು. ನಾನು ಮಿಡ್ ರೋಡಲ್ಲಿ ಹೋಗ್ತಿದ್ದೆ. ಸೊ ಈ ಕಡೆನೂ ಒಂದಿಷ್ಟು ಜಾಗ ಇತ್ತು. ಸೊ ನಾನು ಮಿಡ್ ರೋಡಲ್ಲಿ ಹೋಗ್ತಾ ಲೆಫ್ಟಿಗೆ ನೀರು ಜಾಸ್ತಿ ಬರ್ತದೆ ಅಂತ ಗೊತ್ತಾದ ಕೂಡಲೇ ಇಟ್ ವಾಸ್ ಅ ಸಾರ್ಟ್ ಆಫ್ ಕೆಮಿಕಲ್ ವಾಟರ್ ಆಲ್ಸೋ. ಸೊ ಅದರಿಂದ ನಾನು ಐ ಜಸ್ಟ್ ಟುಕ್ ಅ ಲಿಟಲ್ ಸೈಡ್. ನನ್ನ ಲೆಫ್ಟ್ ಸೈಡಿಂದ ಏರ್ಪೋರ್ಟ್ ಟ್ಯಾಕ್ಸಿ ಅಂತ ಏನು ಬರುತ್ತೆ, ಅದು ಏಕಾಏಕಿ ಜೋರಾಗಿ ಒಂದೇ ಸ್ಪೀಡಲ್ಲಿ ಬಂದಿರೋದ್ರಿಂದ ಆ ಏರ್ಪೋರ್ಟ್ ಟ್ಯಾಕ್ಸಿ ಬಂದು ನನಗೆ ಕ್ಲಾಶ್ ಆಗಿಬಿಟ್ಟು ನಾನು ಅದ್ರ ಬ್ಯಾಕ್ ವೀಲ್ ಹತ್ರ ನನಗೆ ಟಚ್ ಆಗಿ, ಸೊ ನಾನು ಅಲ್ಲೇ ನಾನು ಫುಲ್ ಬಿದ್ದುಬಿಡ್ತೀನಿ. ಸೊ ಗಾಡಿ ಇನ್ನೂ ಅಲ್ಲೇ ಇದೆ. ಐ ಡೋಂಟ್ ನೋ ಕಂಡೀಷನ್ ಎಷ್ಟು ಖರಾಬಾಗಿದೆ ಅಂತ, ಬಟ್ ನನಗೆ ಕಂಪ್ಲೀಟಾಗಿ ಕೈ ಲಿಟ್ರಲಿ ಮೂವ್ ಮಾಡೋಕ್ಕಾಗದೇ ಇರೋ ರೇಂಜಿಗೆ ಫ್ರ್ಯಾಕ್ಚರ್ ಇದಾಗುತ್ತೆ. ಆಮೇಲೆ ಅಲ್ಲಿ ಏನು ಫುಟೇಜ್ ಈಗ ಪ್ಲೇ ಮಾಡ್ತೀನಿ ನೋಡಿ. ಆರಾಮಾಗಿ ಹಲೋ ಹೋಗ್ಬೇಡ, ಹೇಳ್ತಾ ಇದ್ದೀನಿ. ಸತ್ಯವಾಗಿ ನಾನು ಯಾಕೆ ನಡು ನಂದು ಆಗ್ಲಿ ನಿಂದಾಗ್ಲಿ ಅಂತ ಸೆಕೆಂಡ್ರಿ ನಾವು ಹೋಗೋದೇ ಇಲ್ಲ. ಅಮ್ಮ ಅಲ್ಲಿ ಆ ಥರ ಒಂದು ಇನ್ಸಿಡೆಂಟ್ ಆಗುತ್ತೆ. ಅವನು ಗಾಡಿ ಹತ್ಕೊಂಡು ಡೈರೆಕ್ಟ್ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾನೆ, ಬಟ್ ಐ ಸ್ಟಾಪ್ ದೆಮ್. ದೆನ್ ಅಲ್ಲಿರೋ ಕೆಲವು ವ್ಯಕ್ತಿಗಳು ಎಲ್ಲ ಸೇರಿಬಿಟ್ಟು ಸ್ಟಾಪ್ ಮಾಡಿ ನನ್ನನ್ನು ಅದೇ ಗಾಡಿ ಇದಕ್ಕೆ ಹಾಕ್ಬಿಟ್ಟು ದೇ ಸೆಂಡ್ ಮೀ ಟುವರ್ಡ್ಸ್ ದ ಹಾಸ್ಪಿಟಲ್ ಇದ್ರ ಹತ್ರ ಕಳಿಸ್ತಾರೆ. ಅಮ್ಮ ಕೈಯ ಡ್ರಿಸ್ಟ್ ಆಗಿದಂಗಿದೆ. ಅಯ್ಯೋ ಸ್ವಲ್ಪ ಸುಮ್ಮನೆ ನಮ್ಗೆ ಟೆನ್ಷನ್. ಅಮ್ಮ ಅಳಬಾರ್ದು, ನಾವೇನ್ ಮಾಡಕ್ಕಾಗುತ್ತೆ ಹೇಳೋ. ನಾನು ಸುಮ್ಮನೆ ಬರ್ತಿದ್ದೆ. ನಿಮಿಷ ಕೂತ್ಕೋ ಅಮ್ಮ. ಆಯ್ತಾ? ಅಮ್ಮ ಅಯ್ಯಮ್ಮ ಅಮ್ಮ ಅಮ್ಮ ಆಯ್ತಾ? ತಲೆ ಕೆಡ್ಸ್ಕೊಂಡ್ ಬಂದು ಆರಾಮ್ ಕೂತ್ಕೊ, ನಾನು ನಿನ್ ಜೊತೆಗಿದ್ದೀನಿ. ಅಮ್ಮ ಸುಳ್ಳು ಹೇಳೋದು ಒಳ್ಳೇದಲ್ಲ. ಆಯ್ತು ಬಾ, ದೇವ್ರವನೇ. ಸೊ ನೋಡಿ, ಇಂಜುರಿ ಬಂದ್ಬಿಟ್ಟು ಈ ಕೈ ಫುಲ್ ಇಂಜೂರ್ ಆಗಿದೆ. ಇದನ್ನು ಹಿಂಗೆ ಮೂವ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದೇ ಪೊಸಿಷನಲ್ಲಿ ಇಟ್ಕೋಬೇಕು. ಫುಲ್ POP ಹಾಕ್ಬಿಟ್ಟು ಫುಲ್ ಇದು ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಈ ಥರ ಹಿಂಗೆ ಕೆತ್ತೆ ಹೋಗ್ಬಿಟ್ಟಿದೆ, ಈ ಥರ ಆಗ್ಬಿಟ್ಟಿದೆ ಇಲ್ಲಿ. ಆ್ಯಂಡ್ ಸ್ವಲ್ಪ ಕಾಲ ಹತ್ರನೂ ಸ್ವಲ್ಪ ಗಾಯ ಆಗಿದೆ. ಅದೇನು ಮೇಜರ್ ಆಗಿಲ್ಲ, ಬಟ್ ಮೇಯ್ನಾಗಿ ಆಗಿರೋದು ಈ ಕೈ ಹತ್ರ. ಆ್ಯಂಡ್ ಐ ಆಮ್ ಲಕ್ಕಿ ದಟ್
ಜೀವ ಉಳಿದಿರೋದೇ ದೊಡ್ಡದು ಅನ್ನೋ ರೇಂಜಿಗೆ. ಯಾಕಂದರೆ ಅದು ಮಿಡ್ ನೈಟ್ ಆ ಟೈಮಲ್ಲಿತ್ತು, ಹಿಂದೆಯಿಂದ ಯಾವುದು ಗಾಡಿ ಬರ್ತಿಲ್ಲ. ಹಿಂದೆ ನಾನಾದ್ರು ಗಾಡಿ ಬಂದಿದ್ದರೆ ಇವತ್ತಿಗೆ ಸುಶಾನು ಇರ್ತಿರ್ಲಿಲ್ಲ, ಈ ಥರ ವೀಡಿಯೋನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಆ ಥರ ಪರಿಸ್ಥಿತಿಯಲ್ಲಿ ಇರ್ತಿದ್ದೆ. ಐ ಜಸ್ಟ್ ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್. ಬಟ್ ಪ್ಯಾರಲಲಿ ಐ ವಾಂಟ್ ಅವನು ಅದಾದಮೇಲೆ ಅಲ್ಲಿಂದ ತಂದು ಇಲ್ಲವರೆಗೂ ಬಿಟ್ಟು ನಮ್ಮ ಪೇರೆಂಟ್ಸು ಇದ್ದರು ಹಾಸ್ಪಿಟ್ಲ್ ಹತ್ರ. ಆಮೇಲೆ ಅವ್ನು ಎಸ್ಕೇಪ್ ಆಗ್ಬಿಟ್ಟ. ಸೊ ಈಗ ನಾನು ಅವನೇನು ಡೀಟೇಲ್ಸ್ ಇದೆ ಅವನದು ಕಾರ್ದು ಇದ್ರದ್ದೆಲ್ಲ ತೆಗೆದ್ಬಿಟ್ಟು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಬಟ್ ಐ ರಿಯಲಿ ನೀಡ್ ಜಸ್ಟಿಸ್ ಫಾರ್ ಇಟ್. ಅವನೇನು 1 ರೂಪಾಯಿನೂ ನಂದು ಎಕ್ಸ್ಪೆನ್ಸಸ್ಸು ಏನೂ ಪೇ ಮಾಡಿಲ್ಲ. ತಪ್ಪು ಅವನದೇ ಇದ್ದಿದ್ದು. ಅವನೇ ಬಂದ್ಬಿಟ್ಟು ಗಾಡಿ ಡೈರೆಕ್ಟಾಗಿ ಹಿಂಗೆ ಬಂದು ಹೊಡೆದಿದ್ದು. ಸೊ ಒನ್ ಥಿಂಗ್ ಐ ನೀಡ್ ಜಸ್ಟಿಸ್ ಫಾರ್ ವಾಟ್ ಇಸ್ ಹ್ಯಾಪ್ನಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದರೆ, ಈ ನೈಟ್ ಟೈಮಲ್ಲಿ ಈ ಥರ ರೋಡ್ ರೈಟ್ ಸೈಡಲ್ಲಿ ಈ ಥರ ಲಾರಿ ಹೋಗಿ ಇದು ಮಾಡೋದು, ಐ ಥಿಂಕ್ ದಟ್ ಈಸ್ ಅ ವೆರಿ ರಾಂಗ್ ಆಪ್ರೇಷನ್. ಎಷ್ಟೊಂದು ಗಾಡಿಗಳು ಹೋಗ್ತಾ ಇರ್ತವೆ, ಅದು ಬೇರೆ ನೀರು ಗಾಳಿ ಅಷ್ಟಿರಬೇಕಾದ್ರೆ ಚಿಮ್ಸ್ತಾ ಇರೋದು ಕೆಮಿಕಲ್ ವಾಟ್ರು, ಅಲ್ಲಿ ಬೇರೆ ಜನ ಹೋಗ್ತಿರ್ತಾರೆ, ಅವ್ರಿಗೆ ಇದಾಗುತ್ತೆ. ಈ ಥರ ಹಿಂಗೆ ಆಕ್ಸಿಡೆಂಟ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಐ ಥಿಂಕ್ there should be some action probably taken on this, or maybe ಒಂದು ಅಪ್ರಾಪ್ರಿಯೇಟ್ ಟೈಮಲ್ಲಿ ಆ ರೋಡನ್ನೇ ಬ್ಲಾಕ್ ಮಾಡಿಬಿಡಬೇಕು. ಬ್ಲಾಕ್ ಮಾಡಿ ಬೇಕಿದ್ರೆ ಮಾಡಿ, ನೀವು ಅಲ್ಲಿ ಗಾಡಿನೂ ಬಿಡ್ತೀರಾ, ನಿಮ್ಮದೇನೋ ತಾರದು ಅದೇನೋ ಆಪ್ರೇಷನ್ನು ಮಾಡ್ತೀರಾ ಅಂತಂದರೆ ಅಲ್ಲಿ ಹೋಗ್ತಾ ಇರೋರಿಗೆ ಎಷ್ಟು ಇನ್ಕನ್ವೀನಿಯನ್ಸ್ ಆಗುತ್ತೆ. ಈ ಥರ ಇದು ಲಕ್ಕಿಲಿ ನಾನು ಬದುಕಿದ್ದೀನಿ, ಜೀವನೂ ಹೋಗ್ಬೋದು, ಆ ಥರದ್ದೊಂದು ಸಿಚುವೇಶನ್ ಇದು. ಯಾಕಂದರೆ ಅಲ್ಲಿ ಮಿಡ್ಲಲ್ಲಿ ಪಾಸ್ ಆಗ್ತಾರೋ, ನೀರು ಬರುತ್ತೆ ಅಂತ ಅವ್ರು ಲೆಫ್ಟು ಬರ್ತಾರೆ, ಇಲ್ಲಿಂದ ಯಾರೋ ಸ್ಪೀಡಲ್ಲಿ ಬಂದ್ಬಿಟ್ಟು ಅವ್ರ ಗಾಡಿ ನೋಡ್ಕೊಂಡೋದ್ರೆ ಏನು ಮಾಡೋದಕ್ಕೆ ಆಗುತ್ತೆ ಹೇಳಿ. ಅದು ದಿಸ್ ಇಸ್ ವೆರಿ ಹಾರ್ಡ್ ಥಿಂಗ್ ಟು ಆ್ಯಕ್ಚುಲಿ ಎಕ್ಸ್ಪ್ರೆಸ್. ಸೊ ಐ ಪ್ರೇ ಮೈಸೆಲ್ಫ್ ಫಾರ್ ಮೈ ಫಾಸ್ಟರ್ ರಿಕವರಿ. ನಿಮ್ಮೆಲ್ಲರ ಆಶೀರ್ವಾದ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಶೀರ್ವಾದ ನನ್ನ ಮೇಲೆ ಇರಲಿ. ಐ ಹೋಪ್ ಐ ರಿಕವರ್ ಫಾಸ್ಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಮೈ ವರ್ಕ್. ಸೊ ಈಗ ನನಗೆ ಲಿಟ್ರಲಿ ಮೊದಲೇ ರೈಟ್ ಹ್ಯಾಂಡಲ್ಲಿ ಸ್ವಲ್ಪ ಆರ್ಥರೈಟಿಸ್ ಆಗಿಬಿಟ್ಟು ಐ ಕುಡ್ ನಾಟ್ ಡ್ರೈವ್ ಲಾಂಗ್. ಬಟ್ ಈಗ ಇಲ್ಲಿಂದ ತೆಗೆದ್ಬಿಟ್ಟು ಇಲ್ಲಿ ಲೆಫ್ಟ್ ಹ್ಯಾಂಡ್ ಪರ್ಮನೆಂಟ್ಲಿ ಫ್ರ್ಯಾಕ್ಚರ್ ಆಗೋ ರೇಂಜಿಗೆ ಆಗಿಬಿಟ್ಟಿದೆ. ಇನ್ನು 20-21 ದಿನ ನನಗೇನು ಮಾಡೋದಕ್ಕಾಗೋ ಥರ ಇಲ್ಲ. ಸೊ ಐ ರಿಯಲಿ ನೀಡ್ ಯು ಗೈಸ್ ಸಪೋರ್ಟ್ ಆ್ಯಂಡ್ ಆಶೀರ್ವಾದ. ಆ್ಯಂಡ್ ವಾಟ್ ಎವರ್ ಐ ಹ್ಯಾವ್ ಶೂಟೆಡ್ ಸಮ್ ಕಾಂಟೆಂಟ್ ಬಿಫೋರ್, ನಾನು ಅದನ್ನು ಇನ್ನು ಪ್ರೋಗ್ರೆಸಿವ್ ಡೇಸಲ್ಲಿ ನಾನು ಐ ವಿಲ್ ಬಿ ಪೋಸ್ಟಿಂಗ್ ಇಟ್. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ಸೋ ಈ KSTDC ಅವರು ಯಾರು ಈ ಒಂದು ಮಾಡಿದ್ದಾರೆ ಈ ಒಂದು ಕೆಲಸನ, ದಯವಿಟ್ಟು ಐ ನೀಡ್ ಆ್ಯಕ್ಷನ್ ಟು ಬಿ ಟೇಕನ್ ಆನ್ ದಮ್. ಆ್ಯಂಡ್ ಐ ವಾಂಟ್ ದ ಇನ್ಶೂರೆನ್ಸ್ ಟು ಬಿ ಕ್ಲೇಮ್ಡ್ ಆಲ್ಸೋ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ನಮಸ್ಕಾರ.